ಹಾಯ್ ಸಮಸ್ತ ಕನ್ನಡಿಗರಿಗೆ ಈ ಸುವಾಸ್ ಕನ್ನಡಿಗ ಮಾಡೋ ನಮಸ್ಕಾರಗಳು. ಮತ್ತೊಂದು ದಿನದ ಡೇ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರ ಆಗಿರೋದ್ರಿಂದ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡೋಣ ಅಂದ್ಕೊಂಡೆ. ಬಟ್ ಇವತ್ತು ನಮ್ಮ ಫ್ರೆಂಡ್ದು ಬರ್ತ್ಡೇ ಇತ್ತು. ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಇನ್ನೊಬ್ಬ ಫ್ರೆಂಡು ಫೋನ್ ಮಾಡಿಬಿಟ್ಟು ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರಕ್ಕೆ ಬಾ, ಅಲ್ಲಿಂದ ಒಂದು ಬಸ್ ಹತ್ಕಂತಂದ. ಯಾವ ಬಸ್ ಅನ್ನೋದು ಮರ್ತೋಗ್ಬಿಟ್ಟೈತೆ. ಈಗ ಪೀಣ್ಯ ಸೆಕೆಂಡ್ ಸ್ಟೇಜಿಗೆ ಹೋಗ್ಬೇಕು ಅಂತ ಯಲಹಂಕ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ ನಾವು ಬಂದರೆ ಫುಲ್ ಟ್ರಾಫಿಕ್. ಬೆಂಗಳೂರಿನ ಟ್ರಾಫಿಕ್ ನಿಮಗೆ ಗೊತ್ತಲ್ಲವೇ. ಬೇಕಾಗಿದ್ದು ಬಸ್ ಬಂತು 401A. ಅಣ್ಣ ಬಸ್ ಅಂತಾನೆ ಅನ್ನಿಸ್ತಾ ಇಲ್ಲ, ಟಿ ವ್ಯಾನ್ ಥರ ಹೊಡಿತಾ ಇದೆ. ಬಸ್ಸನ್ನು ಸೀಲೇ ಕೊಡ್ತಾ ಇಲ್ಲ. ಒಳ್ಳೆ ಡ್ರೈವರ್ ಆ ಥರ ಡ್ರೈವ್ ಮಾಡ್ತಾ ಇದ್ದಪ್ಪ, ಸೈಕ್ ಡ್ರೈವರ್. ಸೆಕೆಂಡ್ ಸ್ಟೇಜ್ ಬಂದು ನಮ್ಮ ಸ್ಟಾಪ್ ಇದೆ. ಬಸ್ಸಿಂದೇ ಬಸ್ ಬತ್ತಾವ ಗೈಸ್. ಆದರೆ ನನಗೆ ಬೇಕಾಗಿರೋ ಗಾಡಿ ಬರ್ತಾನೆ ಇಲ್ಲ. ಎಲ್ಲೆಲ್ಲೋ ಹೋಗೋ ಕಡೆಗೆ ಬರ್ತಾವೆ, ಬಟ್ ನಮಗೆ ಬೇಕಾಗಿರೋ ಗಾಡಿ ಬಂದೇ ಇಲ್ಲ. ಎಷ್ಟು ಬಸ್ಗಳು ನೋಡ್ರಿ ಹೆಂಗೆ. 6 hours later. ನಮ್ಮ ಬಸ್ಸು ಬಂತು. ಬನಶಂಕರಿ ಗಾಡಿಗೆ ಹತ್ಕೊಂಬಾರಪ್ಪ ಅಂತ ಹೇಳಿದ್ರು. ನಮ್ಮ ಬಸ್ಸು ಬಂತು. ಈ ಬಸ್ಸು ಖಾಲಿ. ಮ್ಯಾಕ್ಸಿಮಮ್ 35 ಕಿಲೋಮೀಟರ್ ಇರ್ಬೋದು ಯಲಹಂಕದಿಂದ ಇಲ್ಲಿಗೆ. ಇಷ್ಟು ಬರೋ ಅಷ್ಟೊತ್ತಿಗೆ 2.5 ಗಂಟೆ ಮೇಲಾಗೈತೆ ಗೈಸ್. ಅದೇ ನಮ್ಮೂರಲ್ಲಿ ಆಗಿದೆ 60 ಕಿಲೋಮೀಟರ್ ಹೋಗೋಕ್ಕೆ ಒಂದು 60 ನಿಮಿಷ ತಗೊಂತ ಇದ್ವಿ. ಅದೇ ಇಲ್ಲಿ 35 ಕಿಲೋಮೀಟರ್ ಬರೋಕ್ಕೆ 2.5 ಅವರ್ ಮೇಲ್ ತಗೊಳ್ತಾ ಇದ್ವಿ. ಬೇಕಾ ಬೆಂಗಳೂರು ಜೀವನ ಅಂತ ಅನ್ಸುತ್ತೆ ಒಂದ್ಸಲ. ಅದಕ್ಕೆ ಹೇಳೋದು ಎಲ್ಲಾರು, ಎಲ್ಲೇಳು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ. ಇಲ್ಲೇ ನಡ್ಕೊಂಬ, ಇಲ್ಲಿ ಕಾರ್ ವಾಶ್ ಮಾಡಿಸ್ತಿದೀನಿ ಅಂದ್ರು ನಮ್ ಬ್ರದರು. ಕಾರ್ನ ವಾಶ್ ಮಾಡಿಸಿ ಆಲ್ರೆಡಿ ಒರೆಸ್ತಾ ಇದ್ರು. ಈ ಕಾರ್ ಯಾವ್ದು ಹೇಳಿ, ದಿಗ್ಗಜ ಫಿಲಮ್ ಅಲ್ಲಿ ಎಳ್ಮರಿ ದುಡ್ಡಲ್ಲಿ ತತ್ತಾರಲ್ಲ ಕಾರು, ಇದೇ ಆ ಕಾರು. ಸೇಮ್ ಬ್ರ್ಯಾಂಡ್ ಹೆಂಗೈತೆ ನೋಡ್ರಿ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಂಗೆ. ಇನ್ನ ಒಳಗಡೆ ಇನ್ನ ಏನೇನೋ ಮಾಡ್ಸೈತಿ ಅಣ್ಣ. ಒಳಗಡೆಗೆ ಬಂದು ತೋರಿಸ್ಬಿಡ್ತೀನಿ. ಫುಲ್ ಬೂಮ್ 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 ಬೂಮ್. ಓಲ್ಡ್ ಈಸ್ ಗೋಲ್ಡ್ ಅನ್ನೋದಕ್ಕೆ ಗೋಲ್ಡ್ಗೆ ಪಾಲಿಶ್ ಮಾಡಿಸಿದ್ರೆ ಹೆಂಗಿರುತ್ತಲ್ಲ ಹಂಗೆ, ಓಲ್ಡ್ ಕಾರಿಗೆ ಸ್ವಲ್ಪ ಮಾಡಿಫೈ ಮಾಡಿಸಿದ್ರೆ ಹೆಂಗಿರುತ್ತೋ ಹಂಗೆ ಫುಲ್ಲು. ಇಲ್ಲಿ ನೋಡ್ರಿ, ಇಲ್ಲಿ ಮಾಡಿಫೈ ಸ್ಟೇರಿಂಗ್ ಅಲ್ಲಿ. ಆಮೇಲೆ ಇಲ್ಲಿ ಸ್ಟೇರಿಂಗಿಗೆ ಬಂದ್ರೆ ಮಾನ್ಸ್ಟರ್, ಸಖತ್ ಸ್ಟೇರಿಂಗು. ಯಾಕೆಂದ್ರೆ ಇವ್ರು ಮಾನ್ಸ್ಟರ್ ಅಲ್ವಾ, ಅದಕ್ಕೆ ಕಾರ್ನ ಪೂರ್ತಿ ಸಖತ್ ಇದ್ ಮಾಡ್ಸಾರೆ. ನೀವು ಸೌಂಡ್ ಸಿಸ್ಟಮ್ ಕೇಳ್ಬಿಟ್ರೆ ಸೈಕ್ ಆಗಿ ಹೋಗ್ಬಿಡ್ತೀರಾ. ಒಂದ್ ಸಾಂಗ್ ಆಗ್ತೀವಿ ತಡ್ರಿ, ಕೇಳಿಸ್ತಾ ಇದ್ದಾರೆ ಸೌಂಡ್ ಸಿಸ್ಟಮ್ ಹೆವಿ ಅಲ್ಲ. ಬಂದು ಕ್ಷಣದಲ್ಲಿ ನಿಮ್ಮ ಮುಂದೆ ಬಿರಿಯಾನಿಯನ್ನು ತರುತ್ತಿದ್ದೇವೆ. ನೋಡಿ, ನಮ್ಮ ಅಕ್ಷಯ್ ಅಣ್ಣನ್ ಬರ್ತ್ಡೇ ಪ್ರಯುಕ್ತ ಇವತ್ತು ಬೆಂಗಳೂರಿಂದ ರಾಮನಗರಕ್ಕೋಸ್ಕರ ಬರ್ತಾ ಇದೀವಿ. ಏನಕ್ಕೆ? ಅದು ಜಸ್ಟ್ ಬಿರಿಯಾನಿ ತಿನ್ನಕ್ಕೆ. ಕರೆಕ್ಟಾ ಗೈಸ್? ಬೆಂಗಳೂರಿಂದ ರಾಮನಗರಿಗೆ ಬರ್ತಾ ಇದೀವಿ ಜಸ್ಟ್ ಬಿಕಾಸ್ ಆಫ್ ಬಿರಿಯಾನಿ ತಿನ್ನಕ್ಕೆ. ಇವಣ್ಣ 10 ಸತಿ ಹೇಳ್ಬಿಟ್ಟು ಬರ್ತಾ, ಸುಹಾಸ್ ನೀನ್ ಎಲ್ಲೂ ತಿಂದಿರಲ್ಲ ಇಂಥ ಬಿರಿಯಾನಿ ಅಂತ. ನೋಡೋಣ ಇವತ್ತು ಅಂತ ಬಿರಿಯಾನಿ ತಿನ್ನಕ್ ಹೋಗ್ತಾ ಇದೀವಿ. ಮಟನ್ ಬಿರಿಯಾನಿ ಅಂತೆ. ಲೈಫ್ ಟೈಮ್ ಅಲ್ಲೇ ಈ ತರ ಟೇಸ್ಟ್ ಮಾಡಿಲ್ಲ ಅಂತ ಹೇಳೋರೆ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ರಾಮನಗರಕ್ಕೆ ಆಲ್ರೆಡಿ ಎಂಟ್ರಿ ಕೊಟ್ಟಾಗೋಗೈತೆ. ಕೆಲವೇ ಕ್ಷಣಗಳಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿನ್ನಕ್ಕೆ ನಾವು ರೆಡಿ ಆಗಿದೀವಿ. ನೋಡಕ್ ನೀವು ರೆಡಿ ಆಗಿದ್ದೀರಾ ಗೈಸ್? ಅಂತೂ ಇಂತೂ ನಾವು ಬಂದ್ವಿ ಇಲ್ಲಿ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ಬೇರೆ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಬಂದಿದೀವಿ ಗೈಸ್. ಅಲ್ಲಿ ಯಾವ್ದೋ ಶೂಟಿಂಗ್ ಮಾಡ್ತಾವ್ರೆ ಇವತ್ತ. ಏನ್ ನಾವು ಬರ್ತಿದೀವಿ ಅಂತ ಗೊತ್ತಾಗ ಮಾಡ್ತಾರೋ ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಎಂಟ್ರೆನ್ಸ್ ಕೊಟ್ಟಾಯ್ತು ಕೆಂಗಲ್ ಹನುಮಂತ ಸ್ವಾಮಿ ಟೆಂಪಲ್ಗೆ. ಹಣ ಪಾದರಕ್ಷೆಗಳನ್ನ ಅಲ್ಲೇ ಬಿಡ್ಬೇಕು. ಅಲ್ಲಿ ಇದಪ್ಪ ಕಲ್ಯಾಣಿ, ಅಲ್ಲಿ ನಿಂತೈತೆ ನೋಡ್ರಿ ಅಲ್ಲಿ ಆಮೆ. ಮೀನುಗಳನ್ನ ನೋಡ್ತೀರಾ ಅಲ್ಲಿ ನೋಡ್ರಿ ಅಲ್ಲಿ ಆಮೆ ಮೀನು. ಒಟ್ನಲ್ಲಿ ಪೀಸ್. ರಾಮನಗರದಲ್ಲಿ ಅಥವಾ ರಾಮನಗರದ ಹತ್ತತ್ರದಲ್ಲಿ ಯಾರಾದ್ರೂ ಭಾನುವಾರ ಎಲ್ಲಾರು ಹೋಗ್ಬೇಕು ಅಂತ ಇದ್ರೆ 100% ಎಲ್ಲರೂ ಈ ಕೆಂಗಲ್ ಹನುಮಂತರಾಯ ದೇವಸ್ಥಾನಕ್ಕೆ ಬರ್ಬೋದು. ಇವತ್ತು ಅಷ್ಟೊಂದೇನು ರಶ್ ಇಲ್ದಲೇ ಇರೋ ಕಾರಣ ಡೈರೆಕ್ಟ್ ಆಗಿ ಎಂಟ್ರಿ ತಗೊಳ್ತಾ ಇದೀವಿ.
ಕೆಂಗಲ್ ಶ್ರೀ ಕ್ಷೇತ್ರ ಕೆಂಗಲ್ಲು ಅಯ್ಯನ ಗುಡಿಗೆ ಎಂಟ್ರಿ ತಗೊಳ್ತಾ ಇದೀವಿ. ದರ್ಶನ ಮುಗೀತು. ಒಳಗಡೆ ಫೋನ್ ಅಲೋ ಇರ್ಲಿಲ್ಲ. ಹಂಗೂ ಒಂದು 10 ಸೆಕೆಂಡು ಕಾಣ್ದಂಗ್ ಮಾಡ್ಕೊಂಡಿದೀನಿ. ಯಾಕಂದ್ರೆ ದೇವ್ರನ್ನ ಎಲ್ಲಾರ್ಗು ತೋರಿಸ್ಬೇಕಲ್ವಾ. ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಶೂಟಿಂಗ್ ಕಡೆಗೆ ಹೋಗ್ತಾ ಇದೀವಿ. ಯಾವ ಫಿಲಮ್ ಶೂಟಿಂಗು, ಏನ್ ಶೂಟಿಂಗ್ ನಡೀತೈತೆ ಅಂತ ನಮಗೂ ಗೊತ್ತಿಲ್ಲ. ಧಾರಾವಾಹಿ ಶೂಟಿಂಗ, ಫಿಲಮ್ ಶೂಟಿಂಗ, ಅಥವಾ ಯಾವ್ದಾದ್ರು ರೀಲ್ಸ್ ಶೂಟಿಂಗ, ಏನು ಅಂತ ಗೊತ್ತಿಲ್ಲ. ನಿಮ್ಗೆ ತೋರಿಸ್ತೀನಿ ಬನ್ನಿ. ಡೈರೆಕ್ಟ್ ರೀಲ್ಸ್ ಅಷ್ಟೇ. ಶೂಟಿಂಗ್ ತಕ್ಕ ಹೋದ್ರೆ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದಾನೆ ಮಾಡ್ಕೊಂಬಿಟ್ವಿ. ಧಾರಾವಾಹಿ ಶೂಟಿಂಗ್ ಅನ್ಸುತ್ತೆ. ಅವ್ರು ಬಿಟ್ಮೇಲೆ ಗೊತ್ತಾಗುತ್ತೆ ಯಾವ ಶೂಟಿಂಗ್ ಅಂತ. ಯಾರಾದ್ರೂ ಬೆಂಗಳೂರು ಕಡೆ ಇದ್ರೆ ಭಾನುವಾರದೊತ್ತು ಏನಾದ್ರೂ ಕೆಲಸ ಇಲ್ದಲೆ ಅಥವಾ ನಿಮಗೆ ಪೀಸ್ ಬೇಕು ಅಂದ್ರೆ ಇಲ್ಲಿ ರಾಮನಗರದ ಹತ್ರ ಶ್ರೀ ಕ್ಷೇತ್ರ ಕೆಂಗಲ್ ಅಯ್ಯನ ಗುಡಿಗೆ ಬಂದ್ರೆ 100% ಪೀಸ್ ಸಿಗುತ್ತೆ. ನಮ್ಗಂತೂ ಸಿಕ್ತು ನೋಡಿ. ಎಷ್ಟು ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಡೈಲಿ. ಗೈಸ್ ಇವಾಗ ದರ್ಶನ ಮುಗಿಸಿ ನಮ್ಮ ಪಯಣ ಹೋಟೆಲ್ನ ಕಡೆಗೆ. ನೋಡೋಣ ಅಲ್ಲಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ಶ್ರೀ ಅಯ್ಯನ ಗುಡಿ ಶ್ರೀ ಕ್ಷೇತ್ರ ಕೆಂಗಲ್ ದರ್ಶನ ಮುಗೀತು. ಆಂಜನೇಯ ಸ್ವಾಮಿದು ತುಂಬಾ ಅದ್ಭುತವಾಗಿದೆ ಪ್ಲೇಸು. ಮಕ್ಳು ಆಟ ಆಡಕ್ಕೆ ಅಂತ ಪಾರ್ಕಿಂಗ್ ಎಲ್ಲ ಮಾಡ್ಬಿಟ್ಟವ್ರೆ. ಇದೇ ನೋಡಿ. ಇವಾಗ ನಮ್ಮ ನಡಿಗೆ ಬಿರಿಯಾನಿ ಹೋಟೆಲ್ ಕಡೆಗೆ, ನಮ್ಮ ನಡಿಗೆ ಬಿರಿಯಾನಿ ಹೋಟೆಲ್ ಕಡೆಗೆ. ದೇವಸ್ಥಾನ ಮುಗೀತು. ಇವಾಗ ಸ್ಪೆಷಲ್ ಆಗಿರೋ ಮಟನ್ ಬಿರಿಯಾನಿ ತಿನ್ನೋಕ್ ಹೋಗ್ತಾ ಇದೀವಿ. ಸಿಗುತ್ತೋ ಸಿಗಲ್ವಾ ಅನ್ನೋದು ಡೌಟ್ ಅಲ್ಲಿ ಐತೆ. ಯಾಕೆಂದ್ರೆ ಟೈಮ್ ಬೇರೆ 3 ಗಂಟೆ. 3 ಗಂಟೆ ಅನ್ನೋದ್ಕಿನ್ನ ಇವತ್ತು ಭಾನುವಾರದ ಪಾಡೂಟನಲ್ಲಿ ಎಷ್ಟೊಂದ್ ಜನ ಪಡೆದಿರ್ತಾರೆ. ನೋಡೋಣ ನಮ್ಮ ಅದೃಷ್ಟ ಹೆಂಗೈತೆ ಅಂತ. ಸಿಗುತ್ತಾ ಸಿಗಲ್ವಾ. ಇನ್ನೇನ್ ಇನ್ನು ಹತ್ರ ಅಂತೂ ಅಕ್ಷಯಣ್ಣ. ಬೆಂಗಳೂರಿಂದ ರಾಮನಗರ ತಕ ಬಂದಿದೀವಿ. ಗೈಸ್ ಅಂತೂ ಇಂತೂ ಬಿರಿಯಾನಿ ಹೋಟ್ಲಿಗೆ ಬಂದೇ ಬಿಟ್ವಿ. ತೋರಿಸ್ತೀನಿ ಬನ್ನಿ. ರಾಜೇಶ್ ಬಿರಿಯಾನಿ. ಜನವೋ ಜನಸಾಗರ, ರಾಜೇಶ್ ಬಿರಿಯಾನಿ ಹೋಟ್ಲು. ಅವಣ್ಣ ಅವಾಗ್ಲಿಂದ ಹೇಳ್ತಿತ್ತಲ್ಲ ಒಳ್ಳೆ ಬಿರಿಯಾನಿ ಸಿಗುತ್ತೆ ಅಂತ. ಇದೆ ಆಲ್ರೆಡಿ ಕಬಾಬ್ ಆಗ್ತಾ ಇದೆ ನೋಡಿ. ನೋಡೋಣ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಹೆಂಗಿರುತ್ತೆ ಅಂತ ಒಳಗೆ ಹೋಗಿ. ಇದು ಜೋಕ್ಸ್ ಅನ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ. ಮಧ್ಯಾಹ್ನ 3:30 ಆಗೈತೆ. 3:30 ಆದ್ರೂ ಹೋಟ್ಲು ತುಂಬಾ ಇಷ್ಟು ಜನ ಅಂದ್ರೆ ಟೇಸ್ಟ್ ಇನ್ ಹೆಂಗಿರುತ್ತೆ ಅಂತ ನೋಡ್ಬೇಕು. ಇನ್ನ ಆರ್ಡರ್ ಮಾಡಿಲ್ಲ ನೋಡಿ. ರಾಜೇಶ್ ಬಿರಿಯಾನಿ ಹೋಟ್ಲು ಇನ್ನ ಆರ್ಡರ್ ಮಾಡಿಲ್ಲ. ಆರ್ಡರ್ ಮಾಡ್ಕೊಂಡು ನೋಡೋಣ ಹೆಂಗಿರುತ್ತೆ ಅಂತ. ಎಂತ ದುರದೃಷ್ಟ ನೋಡಿ. 3:30 ಆಗೈತೆ. ನಾವು ತಿನ್ನಕ್ ಬಂದಿದ್ದು ಮಟನ್ ಬಿರಿಯಾನಿ. ಬಟ್ ಮಟನ್ ಬಿರಿಯಾನಿ ಖಾಲಿಯಾಗಿ ಅಲ್ಲಿರೋದು ಚಿಕನ್ ಬಿರಿಯಾನಿ ಅಂದ್ರೆ. ಚಿಕನ್ ಬಿರಿಯಾನಿಗೆ ಹೇಳಿದೀವಿ ಚಿಕನ್ ಬಿರಿಯಾನಿ ಟೇಸ್ಟ್ ಯಾವ ಥರ ಇರುತ್ತೆ ನೋಡೋಣ. ಮಟನ್ ಬಿರಿಯಾನಿ ಅಲ್ಟಿಮೇಟ್ ಟೇಸ್ಟ್ ಅಂತ ಹೇಳಿದ್ದು. ಚಿಕನ್ ಬಿರಿಯಾನಿ ಯಾವ ಥರ ಇರುತ್ತೆ ಅಂತ ಹೇಳ್ತೀವಿ. ಬಂತು. ಬಿರಿಯಾನಿ ಜೊತೆಗೆ ನೀವು ಗ್ರೇವಿ ಹಾಕೊಂಡು ತಿನ್ನೋದು ನೋಡಿದ್ದೀರಾ. ಆದರೆ ಇಲ್ಲಿ ನೋಡಿ, ಇಲ್ಲಿ ಚಟ್ನಿ, ಬಿರಿಯಾನಿ ಜೊತೆ ಚಟ್ನಿ ಹಾಕೊಂಡು ಇದೇ ಫಸ್ಟ್ ನೋಡ್ತಾ ಇರೋದು. ನಾನು ಕೇಳ್ತಾ ಇರೋದು ಚಟ್ನಿ ಹಾಕೊಂಡು ತಿಂದು ಟೇಸ್ಟ್ ನೋಡೋಣ ಯಾವ ಥರ ಐತೆ ಅಂತ ಬಿರಿಯಾನಿದು. ಫೈನಲಿ ಅಲ್ಟಿಮೇಟ್ ಆಗಿತ್ತು ಮಾತ್ರ. ಚಿಕನ್ ಬಿರಿಯಾನಿ, ಕಬಾಬು, ಕುಸ್ಕಾ ತಗೊಂಡಿದ್ವಿ. ಅಲ್ಟಿಮೇಟ್ ಆಗಿತ್ತು, ಸಖತ್ತಾಗಿತ್ತು. ಯಾರು ರಾಮನಗರದ ಕಡೆ ಇದ್ರೆ ಬಂದು ತಿನ್ನಿ. ರಾಜಣ್ಣ ಹೋಟೆಲ್ ಬಿರಿಯಾನಿ ಒಂದ್ಸಲ ಟೇಸ್ಟ್ ಮಾಡಿ. ಗೈಸ್ ಇಲ್ಲಿ ರಾಮನಗರದಿಂದ ಬೆಂಗಳೂರಿಗೆ ಬರೋ ಟೈಮಲ್ಲಿ ಹೆವಿ ಟ್ರಾಫಿಕ್ ಇತ್ತು. ಸೊ ನಾನು ಹಂಗೆ ಕಾರಲ್ಲಿ ಇಳಿದ್ಬಿಟ್ಟು ನಮ್ಮ ರೂಮಿಗೆ ಹೋಗಕ್ಕೆ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಾರ್ ಇಳಿದ್ಬಿಟ್ಟು ಇಲ್ಲೇ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದಲ್ಲ, ಇಲ್ಲಿ ಸೆಲ್ಘಟ್ಟ, ಕೆಂಗೇರಿಯಿಂದ ಒಂದು 2 ಸ್ಟಾಪ್ ಮುಂದಕ್ಕೆ ಬಂದರೆ ಇಲ್ಲಿ ಮೆಟ್ರೋ ಸ್ಟೇಷನ್ ಐತೆ. ಇದೇ ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಹತ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹಂಗೆ ಇಳ್ಕೊಂಬಿಟ್ಟೆ. ಈಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನಿಂದ ನಾನು ರೂಮಿಗೆ ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಇಷ್ಟೇ. ಯಾಕೆಂದರೆ ಮೆಟ್ರೋ ಸ್ಟೇಷನಲ್ಲಿ ವೀಡಿಯೋಗಳು ಮಾಡೋಕ್ಕೆ ಬಿಡಲ್ಲ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಅಂತ ಹೇಳ್ತಾ ಇವತ್ತಿನ ಡೇಲಾಗ್ನ ಮುಗಿಸ್ತಾ ಇದ್ದೀನಿ.